ಈಗಾಗಲೇ 4 ಏರ್ಪೋರ್ಟ್ಗಳು ಕಾರ್ಯ ಪ್ರಗತಿಯಲ್ಲಿವೆ. ರಾಯಚೂರು, ಬಿಜಾಪುರದಲ್ಲಿ ಕಾಮಗಾರಿ 99% ಮುಗಿದಿದೆ. ಆದರೆ ಹಿಂದೆ ಒಂದು ಸರ್ಕಾರ ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೊಳ್ಳದೆ ಇರತಕ್ಕಂಥ ಒಂದು ತಪ್ಪಿನ ಕಾರಣ ಇವತ್ತಿಗೂ ಒಬ್ಬ ಮಹಾರಾಷ್ಟ್ರದ ವ್ಯಕ್ತಿ, ಒಬ್ಬ ಬಿಹಾರದ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಕಾಮಗಾರಿಗೆ ಸ್ಟೇ ತಂದದ್ದರಿಂದ ಅದನ್ನು ಆಪರೇಷನ್ ಈಗಲೂ ನಾವು ಮಾಡೋದಕ್ಕೆ ಅಸಾಧ್ಯ ಆಗಿದೆ. ಆದರೆ ಕಾಯ್ತಾ ಇದ್ದೀವಿ. ನಮ್ಮ ಕಾಮಗಾರಿ ಸಂಪೂರ್ಣ ಮುಗಿದಿದೆ. ನಾಳೆನೇ ಕೋರ್ಟ್ ಸ್ಟೇ ವೇಕೆಂಟ್ ಮಾಡಿದರೆ ನಾವು ನಮ್ಮ ಸಿವಿಲ್ ಎವಿಟೇಷನ್ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿ ಅದರ ಪರಿಶೀಲನೆ ಸರ್ಟಿಫಿಕೇಟನ್ನು ಕೊಡ್ತಾರೆ, ಫಿಟ್ನೆಸ್ ಸರ್ಟಿಫಿಕೇಟ್. ಅದನ್ನು ಮಾಡುವಂಥದ್ದು ಒಂದು. ಎರಡನೇದ್ದು ನಮ್ಮ ಶಿವಮೊಗ್ಗದಲ್ಲಿ ಈಗಾಗಲೇ ಯೋಜನೆ ಕಂಪ್ಲೀಟ್ ಆಗಿದ್ದು, ಶಿವಮೊಗ್ಗದಿಂದ ಬೆಂಗಳೂರು, ಶಿವಮೊಗ್ಗದಿಂದ ತಿರುಪತಿ, ಶಿವಮೊಗ್ಗದಿಂದ ಹೈದರಾಬಾದ್, ಶಿವಮೊಗ್ಗದಿಂದ ಗೋವಾ ಈಗ ವಿಮಾನ ಸಂಚಾರ ಇದೆ, ನಡೆದಿದೆ. ಅಲ್ಲಿ ಇನ್ನೂ ನೈಟ್ ಲ್ಯಾಂಡಿಂಗ್ ಯೋಜನೆ ಕಾರ್ಯ ಪ್ರಗತಿಯಲ್ಲಿದೆ ಹೊರತಾಗಿ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಲೈಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಈಗ ರಸ್ತೆ ರನ್ವೇ ಮಾಡಿಸ್ತಾ ಇದ್ವಿ. ಅಂದರೆ ಲ್ಯಾಂಡಿಂಗಿಗೆ ಬೇಕಾದಂಥ ಲೈನ್ ನೀವು ರಸ್ತೆ ಅದು ಇನ್ನೂ ಕಾರ್ಯ ಪ್ರಗತಿಯಲ್ಲಿದೆ. 6 ತಿಂಗಳ ನಂತರ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಅಲ್ಲೇ ಆಗ್ತದೆ. ಹಾಸನದಲ್ಲಿ ಕಾರ್ಯ ಪ್ರಗತಿಯಲ್ಲಿದ್ದು ಸ್ವಲ್ಪ ಈ ಅಕ್ವಿಜಿಷನ್ ಇನ್ನೊಂದು ಮತ್ತು 41, 61, 91 ನೋಟಿಫಿಕೇಷನ್ಗಳಿರೋದ್ರಿಂದ ಈಗ ಸುಮಾರು 40-45% ಪ್ರಗತಿಯಲ್ಲಿ ಆಗಿರ್ತಕ್ಕಂಥ. ಚಿಕ್ಕಮಗಳೂರಲ್ಲಿ ಕೂಡ ನಾವು ಜಾಗೆಯನ್ನು ಹುಡುಕ್ತಾ ಇದ್ದೀವಿ. ಈಗ 36 ಎಕರೆ ಅಷ್ಟೇ ಸಿಕ್ಕಿದೆ, ಇನ್ನೂ ಜಾಗ ಸಿಗಬೇಕು. ಹಂಪಿಯಲ್ಲಿ